ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕೇರಳ ಟ್ರೆಡಿಷನಲ್ ಫುಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಪುಟ್ಟು ರೆಸಿಪಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಪುಟ್ಟು ಮಿಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಆ ಪುಟ್ಟು ಮಿಕ್ಸ್ ಜೊತೆಗೆ ಸಾಲ್ಟ್ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಒಂದ್ಸಲಿ. ಇದಾದಮೇಲೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕಂದರೆ ತುಂಬ ತೆಳುವಾಗಿ ಕಲಿಸ್ಬಾರ್ದು, ಉದುದ್ರಾಗೇ ಕಲಿಸ್ಕೋಬೇಕು. ಈ ಪುಟ್ಟು ಮಿಕ್ಸ್ ನಿಮಗೆ ರೆಡಿಮೇಡ್ ಎಲ್ಲ ಮಾರ್ಕೆಟ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ. ಬೇಡ ಅಂದರೆ ಕೆಲವರು ಅವರೇ ಅಕ್ಕಿಯಲ್ಲಿ ಮಾಡಿಸ್ಕೊಳ್ತಾರೆ. ರೆಡಿಮೇಡ್ ಸಿಗೋದ್ರಿಂದ ಅದನ್ನೇ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಕಲಿಸ್ಕೊಬೇಕಾಗುತ್ತೆ. ಕೈಯಲ್ಲಿ ಹಿಂಗೆ ಹಿಡಿದ್ರೆ ಅದು ಹಾಗೆ ಉಂಡೆ ಥರ ಇರಬೇಕು. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಮತ್ತೆ ಪುಡಿ ಪುಡಿ ಆಗಬೇಕು. ಈ ಹದಕ್ಕೆ ಕಲಿಸ್ಕೊಳ್ಳಿ. ತುಂಬ ತೆಳುನೂ ಮಾಡ್ಕೊಳಕ್ಕೆ ಹೋಗಬೇಡಿ ಅಥವಾ ತುಂಬ ಡ್ರೈ ಆಗು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನು ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾಯಿ ತುರಿ. ಇದನ್ನು ತುರ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಸೆರಮಣಿಗೆ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ನೀವು ತುರ್ಕೊಳ್ಳಿ. ನಾರ್ಮಲಾಗಿ ನೀವು ಇನ್ನೊಂದು ಥರ ತುರಿಯೋದು ಬರುತ್ತಲ್ಲ, ಆ ಥರ ತುರಿಯೋದಕ್ಕಿಂತ ಈ ರೀತಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಯಿ ಒಂದು ತುರ್ಕೊಂತು ಅಂದರೆ ನಮಗೆ ಪುಟ್ಟು ಮಾಡಲಿಕ್ಕೆ ಇನ್ನೇನು ಐಟಮ್ ಬೇಕಾಗಿಲ್ಲ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ಬನ್ನಿ ಇವಾಗ ನಾವು ಪುಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಪುಟ್ಟು ಕುಕ್ಕರ್ ಅಂತ ಕರಿತೀವಿ. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನಾನು ಹೇಗಿರುತ್ತೋ ಅಂತ ಅಂದ್ಕೊಂಡೆ, ಬಟ್ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ತುಂಬ ಖುಷಿ ಅನ್ನಿಸ್ತು. ವರ್ತ್ ಅಂತ ಅನಿಸುತ್ತೆ ನಾನು ಪೇ ಮಾಡಿರೋ ಅಮೌಂಟ್ಗೆ. ನೀವು ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ಲಿಂಕ್ನ ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಕೆಳಗಡೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೆಳಗಡೆ ಒಂಥರ ಈ ನಮಗೆ ಚಕ್ಲಿ ಒಳ್ಳೆಗೆಲ್ಲ ಬರುತ್ತಲ್ಲ, ಆ ರೀತಿಯಾಗಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ. ಅದನ್ನು ಇಟ್ಬಿಟ್ಟು ಫಸ್ಟ್ ನೀವು ಅದರೊಳಗಡೆಗೆ ಕಾಯಿ ತುರಿನೇ ಹಾಕ್ಕೊಂಡು ಡೈರೆಕ್ಟಾಗಿ ಪುಡಿನ ಹಾಕ್ಕೊಳಕ್ಕೆ ಹೋಗಬೇಡಿ. ಫಸ್ಟು ನೀವು ಕಾಯಿ ತುರಿ ಹಾಕಿ, ಅದಾದಮೇಲೆ ಮತ್ತೆ ಪುಡಿ ಹಾಕಿ, ಮತ್ತೆ ಕಾಯಿ ತುರಿ ಹಾಕಿ, ಈ ಥರ ಒಂದು ಲೇಯರ್ ಅದು ಒಂದು ಲೇಯರ್ ಇದು ಈ ಥರ ಹಾಕ್ಬಿಟ್ಟು ಫುಲ್ಲು ನೀವು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಟಾಪ್ ಲೇಯರಲ್ಲಿ ಕೂಡ ಕಾಯಿ ತುರಿನೇ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬಾಟಮ್ ಮತ್ತು ಮೇಲ್ಗಡೆ ಎರಡು ಕಡೆಯೂ ತೆಂಗಿನಕಾಯಿ ಬರೋ ಹಾಗೆ ನೋಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಅದು ನೆಕ್ಸ್ಟು ಓಪನ್ ಮಾಡುವಾಗ ಬರುತ್ತೆ. ಇಲ್ಲಿ ಪುಟ್ಟು ಕುಕ್ಕರ್ದು ಕೆಳಗಡೆ ಒಂದು ಪಾತ್ರೆ ಥರ ಕೊಟ್ಟಿರ್ತಾರೆ. ಇಲ್ಲಿ ನೀರು ಕುದೀತಾ ಇರುತ್ತೆ. ಅದ್ರ ಮೇಲೆ ಇದನ್ನ ಸ್ಟ್ಯಾಂಡ್ ಥರ ನಿಲ್ಲಿಸೋವಂಥದ್ದು. ಈಗ ಸ್ಟೀಮಲ್ಲಿ ಅದು ಕುಕ್ ಆಗುತ್ತೆ. ಒಂದು 5 to 8 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಮೇಲೆ ಯಾವ ಥರ ಸ್ಟೀಮ್ ಬರ್ತಾ ಇದೆ. ಇವಾಗ ಆಲ್ಮೋಸ್ಟ್ 8 ಮಿನಿಟ್ಸ್ ಆಗಿದೆ. ಇದು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ಆಗಿದ ತಕ್ಷಣವೇ ಓಪನ್ ಮಾಡೋಕ್ಕೆ ಹೋಗಬೇಡಿ. ನೀವು ತೆಗೆದ ಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನೀವು ಈ ಥರ ಓಪನ್ ಮಾಡ್ಕೊಬೋದು. ಹಿಂದ್ಗಡೆಯಿಂದ ಒಂದು ನೀಡಲ್ ಥರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರೆಸ್ ಮಾಡ್ತು ಅಂದರೆ ಈ ರೀತಿ ನೀಟಾಗಿ ಬರುತ್ತೆ. ನಾನು ಅಲ್ಲಿ ಫಸ್ಟ್ ಬ್ಯಾಚ್ ಮಾತ್ರ ಈ ರೀತಿ ಬಂತು. ನೆಕ್ಸ್ಟ್ ಎಲ್ಲ ನಾನು ನೀಟಾಗಿ ಉದ್ದಕ್ಕೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು 2-3 ಥರ ತಿನ್ಬೋದು. ಕೆಲವರು ಬರೀ ಸಕ್ಕರೆ ಹಾಕ್ಕೊಂಡು ತಿಂತಾರೆ, ಇನ್ನು ಕೆಲವರು ಬಾಳೆಹಣ್ಣು ಮತ್ತು ಸಕ್ಕರೆ ಜೊತೆ ತಿಂತಾರೆ, ಕೆಲವರಿಗೆ ಇದು ಕಡಲೆಕಾಳು ಸಾಂಬಾರು ಜೊತೆ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಮೂರಲ್ಲಿ ಯಾವ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.